ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ M5 ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ರೆಡ್ಮಿ ಸೀರೀಸ್ನಲ್ಲಿ ಇದೇ ಮೊದಲ ಬಾರಿಗೆ ಒಂದು ಟ್ಯಾಬನ್ನು ಲಾಂಚ್ ಮಾಡ್ತಿರುವಂಥದ್ದು ರೆಡ್ಮಿ ಪ್ಯಾಡ್ ಅಂತ. ಇದೇ ಮೊದಲ ಟ್ಯಾಬ್ಲೆಟ್ ಆಗಿರುವಂಥದ್ದು ರೆಡ್ಮಿ ಸೀರೀಸ್ನಲ್ಲಿ, ಆಯಿತಾ. ಸೊ ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದರ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನ್ನಿಸ್ತಂಗೆ ಈ ಒಂದು ಟ್ಯಾಬ್ಲೆಟ್ ಸುಮಾರು 18,000 to 20,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡ್ಬೋದು ಅಂಥದ್ದು ಈ ಒಂದು ಟ್ಯಾಬ್ಲೆಟ್ನಲ್ಲಿ ಏನಿದೆ. ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಟ್ಯಾಬ್ಲೆಟ್ ಆಗಬಹುದಾ? ಏನಕ್ಕೆ ಅಂದರೆ ರೆಡ್ಮಿ ಎಲ್ಲ ಒಂದು ಲೆವೆಲಿಗೆ ಅಫೋರ್ಡಬಲ್ ಸೀರೀಸೇ. ಸೊ ಇದು ಕೂಡ ಅಫೋರ್ಡಬಲ್ ರೆಡ್ಮಿ ಟ್ಯಾಬ್ಲೆಟ್ ಆಗಬಹುದಾ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿರುವಂಥದ್ದು ಸೂಪರ್ ವಿಷಯ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಟ್ಯಾಬ್ಲೆಟ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡು, ಒಂದು ಲೆವೆಲಿಗೆ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಒಂದು 22.5 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ನಂತರ ಒಂದು USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ ಇದಾಗಿದೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಕೊಟ್ಟಿದ್ದಾರೆ. ನಂತರ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನ ಕೂಡ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದು ವೈಫೈ ಓನ್ಲಿ ಟ್ಯಾಬ್ಲೆಟ್ ಆಯ್ತಾ ಇವರು ನನಗೆ ಕಳಿಸಿರುವಂಥದ್ದು. ಸೊ ಇದಕ್ಕೆ ಯಾವುದೇ ನೀವು ಸಿಮ್ಮನ್ನು ಹಾಕೋದಕ್ಕೆ ಆಗೋದಿಲ್ಲ. ಆದರೂ ಸಿಮ್ ಸ್ಲಾಟ್ ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂದರೆ SD ಕಾರ್ಡ್ ಹಾಕೊಬೋದು ನೀವು. ಸೊ ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಈ ಒಂದು ಟ್ಯಾಬ್ಲೆಟ್ ಒಂದು ಲೆವೆಲಿಗೆ ವೆಯ್ಟ್ ಇದೆ ಆಯಿತಾ. ಸುಮಾರು 465 ಗ್ರಾಮ್ ವೆಯ್ಟ್ ಇರುವಂಥದ್ದು. ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ. ಸುಮಾರು 7 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಟ್ಯಾಬ್ನ ಬ್ಯಾಕು ಮತ್ತು ಫ್ರೇಮಿನಿದೆ, ಇದು ಮೆಟಾಲಿಕ್ ಬಿಲ್ಡಿಂದ ಆಗಿರುವಂಥದ್ದು. ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬಟ್ ಸ್ಟಿಲ್ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಕವರ್ ಹಾಕೊಂಡ್ರೆ ತುಂಬ ಒಳ್ಳೇದು ನಂಗೆ ಅನ್ನಿಸ್ತಂಗೆ. ಹಿಂದ್ಗಡೆ ನಿಮಗೆ ಬರೀ ಒಂದು ಸಿಂಗಲ್ ಕ್ಯಾಮ್ರಾ ಸಿಗ್ತದೆ, ಯಾವುದೇ ಫ್ಲ್ಯಾಶ್ ಸಿಗೋದಿಲ್ಲ. ಆಬ್ವಿಯಸ್ಲಿ ಟ್ಯಾಬಲ್ಲಿ ಇತ್ತೀಚೆಗೆ ಯಾರು ಕೂಡ ಫ್ಲ್ಯಾಶ್ ಕೊಡೋದಿಲ್ಲ. ತುಂಬ ಕ್ಲೀನ್ ಡಿಸೈನು, ಹಿಂದ್ಗಡೆಯಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಫ್ರಂಟಿಗೆ ಬಂತು ಅಂತ ಅಂದರೆ ಬೆಜಲ್ ತುಂಬ ದೊಡ್ಡದಾಗಿದೆ ಆಯಿತಾ. ಸೊ ಎಲ್ಲೂ ಕೂಡ ಕಡಿಮೆ ಅಂತ ಅನಿಸಿಲ್ಲ ನನಗೆ. ಒಂದೇನಪ್ಪ ಅಂತ ಅಂದರೆ ನಿಮಗೆ ಈ ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ನಿಮಗೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ವಿಡಿಯೋ ಕಾಲ್ ಮಾಡಬೇಕಾದ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಯೂಶ್ವಲಿ ಮೋಸ್ಟ್ ಆಫ್ ದ ಟ್ಯಾಬ್ಗಳಲ್ಲಿ ಈ ಥರ ಫೋನಲ್ಲಿ ಕೊಡ್ತಾರಲ್ಲ ಮೇಲೆ ಆ ರೀತಿ ಕೊಡ್ತಾರೆ ಆಯಿತಾ. ನಂಗೆ ಅನ್ನಿಸ್ದಂಗೆ ಒಂದು ಲ್ಯಾಂಡ್ಸ್ಕೇಪ್ ಕ್ಯಾಮ್ರಾ ಫಾರ್ಮ್ ಫ್ಯಾಕ್ಟರ್ ನನಗೆ ಇಷ್ಟ ಆಗುತ್ತೆ. ತುಂಬ ಜನಕ್ಕೆ ಇತ್ತೀಚೆಗೆ ಝೂಮ್ ಕಾಲೆಲ್ಲ ಈ ರೀತಿ ಅಟೆಂಡ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ನನಗಂತೂ ಅನಿಸುತ್ತೆ. ಫ್ರಂಟಿಂದ ತುಂಬ ನಾರ್ಮಲ್ ಲುಕಿಂಗ್ ಟ್ಯಾಬ್ ಆಯಿತಾ. ಇದರಲ್ಲಿ ನಿಮಗೆ 4 ಸ್ಪೀಕರ್ ಇರುವಂಥದ್ದು, ಬಾಟಮಲ್ಲಿ 2 ಗ್ರಿಲ್ ಇದೆ ಮತ್ತು ಮೇಲ್ಗಡೆ 2 ಈ ಒಂದು ಸ್ಪೀಕರ್ ಗ್ರಿಲ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿರುವಂಥದ್ದು. ಸೊ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗಿದೆ, ಸೂಪರ್ ವಿಷಯ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಒಂದು ಪವರ್ ಬಟನ್ ಇದೆ ಮತ್ತು ವಾಲ್ಯೂಮ್ ರಾಕರ್ಸ್ ಇರುವಂಥದ್ದು. ಮತ್ತು ಆಗಲಿಲ್ಲ ನಂಗೆ ಇದರಲ್ಲಿ ಯಾವುದೇ ಸಿಮ್ ಸ್ಲಾಟ್ ಇಲ್ಲ. SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ರೆ ಅದನ್ನು ಇಲ್ಲಿ ತೆಗೆದುಬಿಟ್ಟು SD ಕಾರ್ಡ್ ಎಕ್ಸ್ಪಾಂಡಬಲ್ ಸ್ಟೋರೇಜ್ ಮಾಡ್ಕೊಬೋದು. ನಿಮಗೆ ಇದರಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ನಿಮಗೆ, ಬೇಜಾರಾಗುವಂಥ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತೀವಿ. ಒಂದು ಬೆಲೆಗೆ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು, ಕಡಿಮೆ ದುಡ್ಡಿನ ಅಂತ ಅನಿಸೋದಿಲ್ಲ ಬಿಲ್ಡ್ ವೈಸು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಒಂದು ಟ್ಯಾಬಲ್ಲಿ 10.61 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಒಂದು ಸ್ವಲ್ಪ ಫುಲ್ HD+. ಪಿಕ್ಸೆಲ್ ಡೆನ್ಸಿಟಿ ಅಷ್ಟೊಂದು ಹೆವಿ ಸಖತ್ತಾಗಿದೆ ಅನ್ನಲ್ಲ, ಹೆವಿ ಬ್ರೈಟ್ ಆಗಿದೆ ಅಂತಲೂ ಕೂಡ ಅನ್ನೋದಿಲ್ಲ ನಾನು. ಟಿಪಿಕಲ್ 400 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಇದಕ್ಕಿಂತ ಇನ್ನೂ ಬ್ರೈಟ್ನೆಸ್ ಚೆನ್ನಾಗಿದ್ದರೆ ಹೆವಿ ಇಂಪ್ರೆಸ್ ಆಗ್ತಾಯಿತ್ತು ನನಗೆ. ನಾನು ಇದಕ್ಕಿಂತ ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ನೋಡಿದ್ದೀನಿ. ಸೊ ಪರವಾಗಿಲ್ಲ ಅಂತ ಡಿಸ್ಪ್ಲೇ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. IPS ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್. ಯೂಶ್ವಲಿ ಟ್ಯಾಬಲ್ಲಿ ಈ ಪ್ರೈಸ್ ರೇಂಜಲ್ಲಿ ರಿಫ್ರೆಶ್ ರೇಟ್ ಬರೀ 60 ಹರ್ಟ್ಸ್ ಕೊಟ್ಟಿರ್ತಾರೆ, ಇದರಲ್ಲಿ 90 ಹರ್ಟ್ಸ್ ಕೊಟ್ಟಿರುವಂಥದ್ದು ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಅನ್ನೋದು ಬಿಟ್ಟರೆ ಡಿಸ್ಪ್ಲೇ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ 3 ರ್ಯಾಮ್ ವೇರಿಯಂಟಲ್ಲಿ ಇದು ಲಾಂಚ್ ಆಗ್ತಾ ಇರುವಂಥದ್ದು. 3GB, 4GB, 6GB. ಸ್ಟೋರೇಜ್ 2 ವೇರಿಯಂಟಲ್ಲಿ ಬರ್ತದೆ, 64 ಮತ್ತು 128. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್. ಓಕೆ ಅಂತೀನಿ, ಒಂದು ಬೆಲೆಗೆ ಟ್ಯಾಬಲ್ಲೆಲ್ಲ 4X ಅಂದರೆ ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜು. ಅದೇ 18,000 ರೂಪಾಯಿ ಒಳಗಡೆ ಇನ್ ಕೇಸ್ ಲಾಂಚ್ ಆಯಿತು ಅಂದರೆ. ಸರ್ಪ್ರೈಸಿಂಗ್ಲಿ 15,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಬೆಂಕಿ ಇರುತ್ತೆ. 18,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ಈ ಒಂದು ರ್ಯಾಮ್ ಸ್ಟೋರೇಜ್ ಓಕೆ ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ಪ್ರಿಫರಬಲಿ ತೊಗೊಂಡ್ರೆ 4GB ಜಾಸ್ತಿ ಇರುವಂಥ ಟ್ಯಾಬನ್ನು ತೊಗೊಳ್ಳಿ.
3 GB ತುಂಬ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಈಗೇನೋ ಓಕೆ, ಬಟ್ ಫ್ಯೂಚರ್ನ ಯೂಸ್ ಮಾಡ್ತಾ ಸ್ಲೋ ಅನ್ನಿಸ್ಬೋದು. ಸೊ ಪ್ರಿಫರಬಲಿ 4 ಅಥವಾ 6 GB ರ್ಯಾಮನ್ನು ಹೊಂದಿರುವಂಥ ಟ್ಯಾಬ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ರ್ಯಾಮು ಸ್ಟೋರೇಜ್ ಓಕೆ ಅಂತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂದರೆ ಒಂದು ಒಳ್ಳೆಯ ಪ್ರೊಸೆಸರ್ನ ಹಾಕಿರುವಂಥದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಮೀಡಿಯಾಟೆಕ್ಕಿಂದು HelioG99 ಪ್ರೊಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3,70,000 3,80,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರಿಗಿದೆ. ಆದರೆ ಈ ಒಂದು ಟ್ಯಾಬಲ್ಲಿ 3,40,000 3,50,000 ತನಕ ಕೊಡ್ತಾ ಇದೆ. ಕಾರಣ ಇಷ್ಟೇ, ಸ್ಟೋರೇಜು, ರ್ಯಾಮು ಮತ್ತು ಎಲ್ಲ ಸ್ಪೆಸಿಫಿಕ್ ಅಂದರೆ ಎಲ್ಲ ರೇಟಿಂಗು ಒಟ್ಟಿಗೆ, ಅಂದರೆ ಯೂಸರ್ ಇಂಟರ್ಫೇಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಒಟ್ಟಿಗೆ ರೇಟಿಂಗ್ ಕೊಡೋದ್ರಿಂದ ಸ್ವಲ್ಪ ಇದರಲ್ಲಿ ಕಡಿಮೆ ತೋರಿಸ್ತಾ ಇದೆ. ಯೂಶಲಿ ಫೋನ್ಸ್ಗಳಲ್ಲೆಲ್ಲ ಇದೇ ಪ್ರೊಸೆಸರ್ ಇದ್ದರೆ ಸುಮಾರು 3,70,000 3,80,000 ತನಕ ಕೂಡ ರೇಟಿಂಗನ್ನು ಕೊಡುತ್ತೆ. ಇದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ ಕೇಸ್ ಇದು ಹೇಳಿದ್ನಲ್ಲ 18,000 ರೇಂಜಲ್ಲಿ ಲಾಂಚ್ ಆಯಿತು ಅಂದರೆ ಒಂದು ಒಳ್ಳೆ ಪ್ರೊಸೆಸರ್, ಸೂಪರ್ ಪ್ರೊಸೆಸರು. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಶಾಮಿ ಅವ್ರದ್ದು MI ಅವ್ರದ್ದೇ ಶಾಮಿ ಪ್ಯಾಡ್ 5 ಅಂತ ಒಂದಿದೆ, ಅದು 25,000 ರೇಂಜಲ್ಲಿದೆ ಆಯಿತಾ. ಇದಕ್ಕಿಂತ ಚೆನ್ನಾಗಿದೆ ಅದು. ಸೊ ಅದೇ 25,000 ಆಗಿರೋದ್ರಿಂದ ನಂಗೆ ಅನ್ನಿಸ್ತಂಗೆ ಇದು ಆ ರೇಂಜಲ್ಲಿ ಲಾಂಚ್ ಆಗಲ್ಲ. ಮೋಸ್ಟ್ 20 ಒಳಗೆ ಲಾಂಚ್ ಆಗ್ಬೋದು, 20,000 ಒಳಗೆ ಲಾಂಚ್ ಆಗುತ್ತೆ ಇದು. ಸೊ ಅದರಿಂದ 20,000 ಒಳಗಡೆ ಒಂದು ಒಳ್ಳೆಯ ಪ್ರೊಸೆಸರ್ನ ಹೊಂದಿರುವಂಥ ಟ್ಯಾಬ್ ಅಂತ ಪರ್ಸನಲಿ ನನಗಂತೂ ಅನಿಸುತ್ತೆ. ಸೊ ಈ ಒಂದು ಬೆಲೆಗೆ ಒಂದು ಲೆವೆಲ್ಗೆ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದೊಂದು ಹೈಯರ್ ಮಿಡ್ ಎಂಡು ಪ್ರೊಸೆಸರು, ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಒಟ್ಟಿಗೆ ನಾರ್ಮಲ್ ಯೂಶಲಿ ಟ್ಯಾಬನ್ನು ನೀವು ಝೂಮ್ ಕಾಲ್ ಅಟೆಂಡ್ ಮಾಡೋದಕ್ಕೆ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ, ಅಥವಾ ಬೇಸಿಕ್ ಗೇಮ್ಸ್ಗಳನ್ನ ಆಡೋದಕ್ಕೆ, ಕೆಲವೊಂದು ಬೇಸಿಕ್ ಟಾಸ್ಕನ್ನು ಮಾಡೋದಕ್ಕೆ, ವರ್ಲ್ಡ್ ಆಫೀಸ್, ಕೆಲವೊಂದು ಸಣ್ಣ ಎಡಿಟಿಂಗನ್ನು ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಅವೆಲ್ಲ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಸೊ ಯೂಸರ್ ಇಂಟರ್ಫೇಸ್ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸ ಮಾಡ್ತೇವೆ ಸದ್ಯಕ್ಕೆ. ಫ್ಯೂಚರ್ನಲ್ಲಿ ಗೊತ್ತಿಲ್ಲ, ಬಟ್ ಸದ್ಯಕ್ಕೊಂದು ತುಂಬ ಸ್ಮೂತಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಟ್ಯಾಬಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ 8 MP ಕ್ಯಾಮ್ರಾ ಇರುವಂಥದ್ದು. ರೇರ್ ಕ್ಯಾಮ್ರಾ, ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಟ್ಯಾಬ್ಲೆಟ್ನ ಲೆವೆಲಿಗೆ. ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಯೂಶಲಿ ಟ್ಯಾಬ್ಲೆಟ್ನಲ್ಲಿ ಕ್ಯಾಮ್ರಾ ನಾವು ಏನಕ್ಕಪ್ಪ ಯೂಸ್ ಮಾಡ್ತೀವಿ, ಆನ್ಲೈನ್ ಕ್ಲಾಸು, ಝೂಮ್ ಕಾಲ್ಸ್ ಅಟೆಂಡ್ ಮಾಡೋದಕ್ಕೆ, ಅದೇ ಪರ್ಪಸ್ಸು. ಆ ಪರ್ಪಸನ್ನಂತೂ ಸರ್ವ್ ಮಾಡೋಷ್ಟು ಚೆನ್ನಾಗಿದೆ. ಸೊ ಓಕೆ ಅಂತೀನಿ. ಸ್ಯಾಂಪಲ್ ನಮಗೆ ತೋರಿಸ್ತಾ ಇದ್ದೀನಿ. ಮತ್ತು ವಿಡಿಯೋಗ್ರಫಿಯಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಫೇಸ್ ಅನ್ಲಾಕ್ ಇದೆ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು, ಫಾಸ್ಟ್ ಆಗಿದೆ ಒಂದು ಲೆವೆಲ್ಗೆ. ಇನ್ನು ಬ್ಯಾಟರಿಗೆ ಬಂತು ಅಂತ ಅಂದರೆ ಈ ಒಂದು ಟ್ಯಾಬಲ್ಲಿ 8,000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಒಂದು ಒಳ್ಳೆ ವಿಷಯ. ತುಂಬ ದೊಡ್ಡ ಬ್ಯಾಟ್ರಿ, ಒಂದು ಮಾಡ್ರೇಟ್ ಯೂಸ್ಗೆ ಆರಾಮಾಗಿ 10ರಿಂದ 12 ಗಂಟೆ ಸ್ಕ್ರೀನ್ ಆನ್ ಟೈಮ್ ಬರ್ಬೋದು. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಬಾಕ್ಸ್ ಒಳಗೆ 22.5 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಇನ್ನು ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ 12ನ ಬೇಸ್ವನ್ನು ಹಾಕ್ತಿರುವಂಥ MIUI 13 ಇರುವಂಥದ್ದು ಆಯಿತಾ. ಇವರು ಹೇಳೋ ಪ್ರಕಾರ ಮುಂದಿನ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ನ ಕೊಡ್ತಾರಂತೆ, ಸೂಪರ್ ವಿಷಯ MI ಅವರು. ಮತ್ತು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತಂತೆ. 2 ವರ್ಷ ಮೋಸ್ಟ್ಲಿ MIUI ಸಾಫ್ಟ್ವೇರ್ ಅಪ್ಡೇಟ್ ಸಿಗ್ಬೋದು, ಆ್ಯಂಡ್ರಾಯ್ಡ್ ವರ್ಷನ್ ಗೊತ್ತಿಲ್ಲ. ಒಟ್ಟಿಗೆ MIUI 14 15ನ ಕೊಡ್ತಾರಂತೆ ಆಯಿತಾ. ಅದು ಯಾವ ಆ್ಯಂಡ್ರಾಯ್ಡ್ ಬೇಸ್ಡ್ ಆಗಿರುತ್ತೆ ಗೊತ್ತಿಲ್ಲ ನನಗೆ. ಒಟ್ಟಿಗೆ ಮುಂದಿನ 2 ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತಂತೆ, ಒಂದು ಒಳ್ಳೆ ವಿಷಯ. ಅಟ್ಲೀಸ್ಟ್ 16 ಕೊಡ್ತಾರಲ್ಲ, 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಅಂದರೆ ಹೆವಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು, ಅದು ಆ್ಯಂಡ್ರಾಯ್ಡ್ ಲೆವೆಲ್ಗೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಕ್ವಾಡ್ ಸ್ಪೀಕರ್ ಇರುವಂಥದ್ದು, 4 ಸ್ಪೀಕರ್ ಇದೆ, ಮೇಲ್ಗಡೆ 2 ಕೆಳಗಡೆ 2. ಇದು ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಸೂಪರ್ ಆಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ ಆಯಿತಾ. ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ನ ಹೊಂದಿರುವಂಥ ಟ್ಯಾಬ್ಲೆಟ್ ಅಂತ ಬೇಕಾದರೂ ಅನ್ನಬಹುದು. ಈ ಒಂದು ಪ್ರೈಸ್ ರೇಂಜ್ಗೆ ಹೆವಿ ಇಂಪ್ರೆಸ್ ಮಾಡ್ತು. ಇದರಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು ಮತ್ತು ಬ್ಲೂಟೂತ್ 5.1 ಇದೆ. ಜೊತೆಗೆ ಇದರಲ್ಲಿ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಯೂಶಲಿ ಟ್ಯಾಬಿಗೆ IP52 ಕೊಟ್ಟಿರುವಂಥದ್ದು ಇಂಪ್ರೆಸಿವ್ ವಿಷಯ. ಯೂಶಲಿ ಯಾರೂ ಕೊಡೋದಕ್ಕೆ ಹೋಗಲ್ಲ, ಇದಕ್ಕೂ ಕೂಡ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ IP52. ಇನ್ನು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಕೆಲವೊಂದು ಬೇಸಿಕ್ ಸೆನ್ಸಾರ್ಸ್ ಕೊಟ್ಟಿದ್ದಾರೆ ಮತ್ತು ಇದು ವೈಫೈ ವೇರಿಯಂಟ್ ಮಾತ್ರ, ಸಿಮ್ ಹಾಕೋದಕ್ಕಾಗೋದಿಲ್ಲ ಆಯಿತಾ. ಸೊ ನಿಮ್ಮ ಮನೇಲಿ ವೈಫೈ ಇದ್ದರೆ ಮಾತ್ರ ನೀವೇನು ಪರ್ಚೇಸ್ ಮಾಡಬಹುದು ಸದ್ಯಕ್ಕೆ. ಸೊ ಕೇಳ್ಬೋದು ನೀವು ಹಾಗಾದರೆ ಈ ಒಂದು ಟ್ಯಾಬನ್ನು ಈ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೂ ಇನ್ ಕೇಸ್ ಇದನ್ನು ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡಿದ್ರು, ಒಂದು 15,000 ರೇಂಜಲ್ಲಿ ಇದನ್ನು ಲಾಂಚ್ ಮಾಡಿದ್ರೆ ನೋಡಿ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು. ಏನಕ್ಕೆ ಒಂದು ಪ್ರೈಸ್ ಅನ್ನೋದು ಕಾಂಪಿಟೇಷನ್ ತುಂಬ ಕಡಿಮೆ. ಸೊ 15,000ಕ್ಕೆ ನೋಡಿ ಒಂದು ಒಳ್ಳೆ ಆಪ್ಷನ್. 15,000 ಒಂದು ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ದಾರೆ, ಒಂದು ದೊಡ್ಡ ಡಿಸ್ಪ್ಲೇ ಸಿಗುತ್ತೆ ನಿಮಗೆ, ಬಿಲ್ಡು ಕೂಡ ತುಂಬ ಚೆನ್ನಾಗಿದೆ. ಸೊ 15,000 ಸೂಪರ್ ಆಪ್ಷನ್ ಆಗುತ್ತೆ. ಕಾರ್ ನೋಡಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ.
18,000 ರೇಂಜಲ್ಲಿ ಏನಾದರೂ ಇನ್ ಕೇಸ್ ಲಾಂಚ್ ಆಯಿತು ಅಂದರೆ ನೋಡಿ ಒಂದು ಆಪ್ಷನಾಗಿ ಇಟ್ಕೊಬೋದು. ಪ್ರಿಫರಬಲಿ 18-20 ರೇಂಜಿಗೆ ಹೋಯ್ತು ಅಂತ ಅಂದರೆ ಒಂದು 5,000 ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಶಾಮಿದು ಪ್ಯಾಡ್ 5 ಬರುತ್ತಲ್ಲ ಅದೇ ಚೆನ್ನಾಗಿರೋದು, ಇದಕ್ಕಿಂತ ಚೆನ್ನಾಗಿದೆ. ಸೊ ಅದನ್ನೇ ಬೇಕಾದ್ರೆ ತೊಗೊಬೋದು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತೀರಂತ. 15,000ಕ್ಕೆ ಲಾಂಚ್ ಆದರೆ ಮಾತ್ರ ಒಂದು ಬೆಂಕಿ ಆಪ್ಷನ್ ಹಾಕಬಹುದು, ಕಾದು ನೋಡೋಣ. ಸೊ ಇದಿಷ್ಟು ಈ ಒಂದು ಟ್ಯಾಬ್ನ ಬಗ್ಗೆ, ರೆಡ್ಮಿ ಪ್ಯಾಡ್ ಅಂತ. ಸೊ ನಿಮಗೆ ಇದ್ರ ಬಗ್ಗೆ ಅನಿಸಿದ್ರೆ ನೋಡಿ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟಾಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ನೋಡಿದಲ್ಲಿ.